ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಪರಾಭವನಾಮ ಸಂವತ್ಸರ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಈ ವರ್ಷದಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ವರ್ಷದಲ್ಲಿ ಪ್ರಮುಖವಾಗಿ ಗುರುಬಲ ಮಕರ ರಾಶಿಯವರಿಗೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಈಗ ಗುರುಬಲ ಇಲ್ಲ, ಆದರೆ ಅವನು ಕರ್ಕಾಟಕ ರಾಶಿಗೆ ಹೋದ ನಂತರದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಗುರುಬಲ ಬರುತ್ತೆ. ಜೂನಿಂದ ಅಕ್ಟೋಬರ್ವರೆಗೆ ಮಾತ್ರ ಗುರುಬಲ ಇರತಕ್ಕಂಥದ್ದು. ಅವನು ಪುನಃ ಸಿಂಹರಾಶಿಗೆ ಅತಿಚಾರ ನಡೆಯಿಂದ ಹೋಗಿ ಅಲ್ಲಿ ಪುನಃ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಬರ್ತಾನೆ. ಹೀಗೆ ವರ್ಷದ ಮಧ್ಯಭಾಗದಲ್ಲಿ, ವರ್ಷದ ಅಂತ್ಯದಲ್ಲಿ ಈ ಮಕರ ರಾಶಿಯವರಿಗೆ ಗುರುಬಲ ಇರುತ್ತೆ. ಜೊತೆಯಲ್ಲಿ ರಾಶ್ಯಾಧಿಪತಿಯಾಗಿರತಕ್ಕಂತಹ ಶನಿ 3ನೇ ಮನೆಯಲ್ಲಿ ಇರುವುದರಿಂದಲೂ ಕೂಡ ಅಷ್ಟೊಂದು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತೇಳಿ ಹೇಳ್ಬೋದು. ಅದರಿಂದ ವರ್ಷದ ಕೆಲವೊಂದು ಯಾವ ತಿಂಗಳು ಚೆನ್ನಾಗಿದೆಯೋ ಆ ಟೈಮಲ್ಲಿ ನಿಮ್ಮ ಯಾವುದೇ ಕಾರ್ಯಯೋಜನೆಗಳೆಲ್ಲವೂ ಕೂಡ ಅದು ಕಾರ್ಯಸಿದ್ಧಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದರಿಂದ ಮಕರ ರಾಶಿಯು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಜೀವನವನ್ನು ರೂಪಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಉದ್ವೇಗಕ್ಕೆ ಒಳಗಾಗದೆ ಯಾವುದೋ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬಾರ್ದು. ಎಷ್ಟೋ ಜನಕ್ಕೆ ಅವರ ವೃತ್ತಿ ಕ್ಷೇತ್ರದಲ್ಲಿ ಅವರು ಮಾಡತಕ್ಕಂತಹ ಕೆಲಸಕ್ಕೆ ಅನುಗುಣವಾಗಿ ತುಂಬ ಟೆನ್ಷನ್ ಇರುತ್ತೆ. ಒಂದಲ್ಲ ಒಂದು ಒತ್ತಡದಿದ್ದಲೇ ಕೆಲಸವನ್ನು ಮಾಡ್ತಾರೆ. ವರ್ಷ ಪೂರ್ತಿ ಅದೇ ರೀತಿಯಾಗಿ ಉದ್ಯೋಗ ಸಂಬಂಧಿತವಾದಂತಹ ಸ್ಟ್ರೆಸ್ ಅಂತ ಹೇಳ್ತಾರಲ್ಲ, ಅದೇ ಅವರನ್ನು ಕಾಡಿ ಅನಾರೋಗ್ಯಕ್ಕೆಲ್ಲ ಕಾರಣ ಆಗುತ್ತೆ. ಮಕರ ರಾಶಿಯವರಿಗೂ ಕೂಡ ಈ ವರ್ಷದಲ್ಲಿ ಅದೇ ರೀತಿ ಫಲ ಇರತಕ್ಕಂಥದ್ದು. ಉದ್ಯೋಗ ಅಂಥೇಳಿ ಅದರಲ್ಲೇ ಟೆನ್ಷನ್ನು, ಅದರಿಂದ ಅನಾರೋಗ್ಯ ಸಮಸ್ಯೆ ಎಲ್ಲ ಬರುತ್ತೆ. ಆದ್ದರಿಂದ ಆದಷ್ಟು ಸಹನಶೀಲರಾಗಿ ಇರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗವನ್ನು ಮಾಡತಕ್ಕಂತಹ ವಿಚಾರದಲ್ಲಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ, ದುಡುಕಬೇಡಿ, ಮಾತನಾಡತಕ್ಕಂಥದ್ದಕ್ಕೆ ಹೋಗಬೇಡಿ, ಅನಾವಶ್ಯಕ ಕಲಹಕ್ಕೆ ಕಾರಣ ಆಗುತ್ತೆ. ಅದರಿಂದ ಯಾವುದೇ ವಿಚಾರ ಆಗಲಿ ಉದ್ವೇಗಕ್ಕೆ ಒಳಗಾಗದೆ ಸಮಾಧಾನದಿಂದ ವರ್ತಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ವರ್ಷ ಒಳ್ಳೆಯದು ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ಅದೃಷ್ಟ, ನೀವು ಎಷ್ಟೋ ಕಷ್ಟಪಡ್ತಿರೋದೆ, ಅದೃಷ್ಟ ತುಂಬ ಮುಖ್ಯ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ಮನೆಗೆ ಅದೃಷ್ಟ ಸ್ಥಾನ ಅಂತೇಳಿ ನಾವು ಹೇಳ್ತೀವಿ. ಯಾರಿಗೆ ಆ ಮನೆ ಚೆನ್ನಾಗಿರುತ್ತೋ ಅವರು ಒಂದು ಅದೃಷ್ಟವಂತರು, ಅದು ಚೆನ್ನಾಗಿಲ್ಲದೆ ಇರದೆ ದುರದೃಷ್ಟವಂತರು ಅಂತೇಳಿ ಅರ್ಥ. ಅದರಿಂದ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಜಾಸ್ತಿ ಆಗಿಬಿಡಬಹುದು. ಎಲ್ಲ ಸಮಯದಲ್ಲೂ ಅಲ್ಲ, ಕೆಲವೊಂದು ಆ ಗ್ರಹಗತಿಗಳ ಕೆಲವೊಂದು ಸಮಯದಲ್ಲಿ ವರ್ಷದ ಮಧ್ಯಭಾಗದಲ್ಲಿ ಉತ್ತಮವಾದಂತಹ ಫಲ ಇದೆ. ಯಾವಾಗಲೂ ಕೂಡ ವರ್ಷದ ಆದಿಯಲ್ಲಿ, ಮಧ್ಯದ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದೃಷ್ಟ ಕೈ ಕೊಡತಕ್ಕಂತಹ ಸೂಚನೆ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತೀರಾ, ಹಣ ಇನ್ವೆಸ್ಟ್ ಮಾಡ್ತೀರಾ, ಅದೆಲ್ಲ ಹಣ ಕಳೆದುಕೊಳ್ತಕ್ಕಂಥದ್ದು. ಅದೃಷ್ಟ ನಂಬಿ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಆ ಮೂಲಕ ಅದೃಷ್ಟ ಕೈ ಕೊಡತಕ್ಕಂತಹ ಸಂದರ್ಭಗಳು ಕೂಡ ಸೃಷ್ಟಿಯಾಗಬಹುದು. ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲೂ ತಾಯಿಯ ಆರೋಗ್ಯ ತುಂಬ ಮುಖ್ಯ. ತಾಯಿಯ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಮಾತೃದೇವೋಭವ ಅಂತ ಹೇಳುತ್ತೆ. ಅದರಿಂದ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಎಷ್ಟೋ ಗ್ರಹ ದೋಷಗಳನ್ನು ಅದೇ ಕಳೆದು ಬಿಡುತ್ತೆ. ಅದರಿಂದ ತಾಯಿಯ ಆರೋಗ್ಯ ಈ ವರ್ಷ ಬಿಗಡಾಯಿಸ್ತಕ್ಕಂತಹ ಸಂದರ್ಭಗಳು ಇದೆ. ತಾಯಿಯನ್ನು ಚೆನ್ನಾಗಿ ಆರೈಕೆಯನ್ನು ಮಾಡಿ, ತಾಯಿಯ ಆಶೀರ್ವಾದದಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೊಂದಿಗೆ ಅನಾವಶ್ಯಕವಾಗಿ ಅಂದರೆ ಕುಟುಂಬ ಬಂಧುವರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳತಕ್ಕಂಥ ತುಂಬ ಮುಖ್ಯ. ಬಂಧು ಬಾಂಧವರೊಂದಿಗೆ ವಿರಸ ಉಂಟಾಗತಕ್ಕಂಥದ್ದು, ಅವರನ್ನು ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ಅಥವಾ ಒಂದು ಅನಾವಶ್ಯಕವಾಗಿ ಆಪಾದನೆ ಆರೋಪವನ್ನು ಕೇಳತಕ್ಕಂತಹ ಸಂದರ್ಭಗಳು ಕೂಡ ಬರ್ಬೋದು. ಅದರಿಂದ ಅನಾವಶ್ಯಕವಾಗಿ ಯಾವುದೇ ಸಾಲ ಮಾಡೋದಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಬಂಧುಗಳೊಂದಿಗೆ ಯಾವುದೇ ವಾಗ್ವಾದಗಳಿಗೆ ಹೋಗಬೇಡಿ. ವಿರಸವನ್ನು ಕಟ್ಟಿಕೊಳ್ಳಬೇಕಾಗತ್ತೆ. ಜೊತೆಯಲ್ಲಿ ಆಸ್ತಿ ವಿಚಾರಗಳು ಕುಟುಂಬದಲ್ಲಿ ಏನಾದರೂ ನಡೀತಾ ಇದ್ದರೆ ನಿಮಗೆ ನ್ಯಾಯವಾಗಿ ಬರಬೇಕಾದಂತಹ ಆಸ್ತಿಯೇ ನಿಮ್ಮನ್ನು ಕೈ ತಪ್ಪತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಆಸ್ತಿ ವಿಚಾರ, ಅದು ಪಿತ್ರಾರ್ಜಿತ ಇರಬಹುದು, ಯಾವುದೇ ಆಸ್ತಿ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ನಿಮಗೆ ಯಾವುದು ಲಭ್ಯ ಆಗಬೇಕು ಅಂತ ಆಸ್ತಿಯು ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಏನಾದರೂ ರೋಗಗಳು ಬಾಧಿಸ್ತಾ ಇದ್ದರೆ ಸೂಕ್ತವಾದಂತಹ ಚಿಕಿತ್ಸೆ ಅಥವಾ ನಿರ್ಲಕ್ಷ್ಯದಿಂದ ಅದು ವಿಪರೀತಕ್ಕೆ ರೋಗ ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ
ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಸೂಕ್ತವಾದ ಚಿಕಿತ್ಸೆ ಪಡೆದುಕೊಳ್ಳತಕ್ಕಂಥದ್ದು, ಆರೋಗ್ಯ ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಮುಖ್ಯ. ರೋಗ ಬಂದ ಮೇಲೆ ಏನು ಮಾಡುವುದಕ್ಕೆ, ರೋಗ ಬರತಕ್ಕಂಥದ್ದನ್ನು ತಡಿಬೇಕು ಅಂದರೆ ನಾವು ಸರಿಯಾದಂತಹ ನಿಯಮಿತವಾದಂತಹ ನಿಯಮಬದ್ಧವಾದಂತಹ ಜೀವನ ಶೈಲಿಯನ್ನು ರೂಢಿಸಿಕೊಂಡರೆ ಅನಾರೋಗ್ಯವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಆ ದಿಸೆಯಲ್ಲಿ ನೀವು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅದರಿಂದ ಈ ವರ್ಷದಲ್ಲಿ ಎಲ್ಲ ಒಂದು ಸ್ವಲ್ಪ ಹಿನ್ನಡೆ, ನಷ್ಟ ಅನ್ನತಕ್ಕಂಥದ್ದು ಜಾಸ್ತಿ ಆಗಬಹುದು. ಆದರೆ ಈ ಗುರುಬಲ ಇರತಕ್ಕಂತಹ ಸಂದರ್ಭದಲ್ಲಿ ನೀವು ಮಾಡತಕ್ಕಂತಹ ಒಂದು ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾಗಿ ನಿಮಗೆ ಒಂದು ಜೀವನದಲ್ಲಿ ಆ ಒಂದು ವರ್ಷದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ಉದಾಹರಣೆಗೆ ವಿವಾಹದ ಪ್ರಯತ್ನ ನೀವು ಜೂನ್ ನಂತರ ಮಾಡಿದಲ್ಲಿ ಅವಿವಾಹಿತರಿಗೆ ವಿವಾಹ, ಆ ಕಂಕಣ ಭಾಗ್ಯ ಅನ್ನತಕ್ಕಂಥದ್ದು ಕೂಡಿ ಬರುತ್ತೆ. ಆಮೇಲೆ ನೀವೇನಾದರೂ ಒಂದು ಭೂ ವ್ಯವಹಾರ ಇರ್ಬೋದು, ಇನ್ನಿತರ ರಿಯಲ್ ಎಸ್ಟೇಟ್ ಇರ್ಬೋದು, ಯಾವುದೇ ಆದರೂ ಅದನ್ನು ಮಾಡಬೇಕಾದರೆ ಆ ಸಮಯದಲ್ಲಿ ನಿಮಗೆ ಅದು ಕ್ಲಿಕ್ಕಾಗಿ ಆ ಮೂಲಕ ಅದರಿಂದ ಲಾಭ ಗಳಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಆ ಸಮಯವನ್ನು ನೋಡಿ ಕಾರ್ಯಪ್ರವರ್ತರಾಗಲಿ ಆಗಿ ನಿಮಗೆ ಅದರಲ್ಲಿ ಯಶಸ್ಸು, ಕಾರ್ಯಸಿದ್ಧಿ, ಲಾಭ ಎಲ್ಲವೂ ಕೂಡ ಉಂಟಾಗುತ್ತೆ. ಉದ್ಯೋಗದಲ್ಲಿ ಒಂದು ಆ ಸಮಯದಲ್ಲಿ ನೆಮ್ಮದಿ, ಕಿರಿಕಿರಿ ಇದ್ದರೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಎಲ್ಲರೂ ಸಮಾಧಾನವಾಗಿರ್ತಾರೆ, ಕಿರಿಕಿರಿ ಉಂಟಾಗುವುದಿಲ್ಲ. ಮನಸ್ಸಮಾಧಾನದಿಂದ ಕೆಲಸ ಮಾಡತಕ್ಕಂತಹ ಒಂದು ವಾತಾವರಣ ನಿಮ್ಮ ಕಚೇರಿಯಲ್ಲಿ ನಿರ್ಮಾಣ ಆಗಬಹುದು. ಅದರಿಂದ ಅಂತಹ ಸಮಯದಲ್ಲಿ ನೀವು ತಾಳ್ಮೆ ಇದ್ದರೆ ಯಾವ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕೋ ಆ ಸಮಯದಲ್ಲಿ ನೀವು ಇದ್ದರೆ ಮುಂದೆ ಉದ್ಯೋಗದ ವಿಚಾರದಲ್ಲಿ ನೆಮ್ಮದಿಯಾಗಿ ಮನಃಶಾಂತಿಯಿಂದ ಕೆಲಸ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇವುಗಳನ್ನೆಲ್ಲ ನೀವು ಪರಿಪಾಲನೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಈ ದಾಂಪತ್ಯ ಜೀವನದಲ್ಲಿ, ಪ್ರಮುಖವಾಗಿ ಕುಟುಂಬದ ಜೀವನದಲ್ಲಿ ಇವೆಲ್ಲವೂ ಕೂಡ ನೀವು ಪ್ರಮುಖವಾಗಿ 2ನೇ ಮನೆಯಲ್ಲೇ ರಾಹು ಇರೋದರಿಂದ ಕುಟುಂಬದಲ್ಲಿ ಕೆಲವೊಂದು ಮನಸ್ತಾಪಗಳು ಜಾಸ್ತಿ ಆಗಿಬಿಡಬಹುದು. ಅದರ ಆಸ್ತಿ ವಿಚಾರಗಳು, ಇನ್ನೂ ವಿಚ್ಛೇದನದ ಕೇಸ್ ಏನಾದರೂ ನಡೀತಾ ಇದ್ದರೆ ಅದು ವಿಳಂಬ ಆಗತಕ್ಕಂಥದ್ದು, ಹೀಗಿದೆಲ್ಲ ಆಗುತ್ತೆ. ಅದರಿಂದ ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ನೀವು ಈ ಕೆಲಸಗಳ ಧಾರ್ಮಿಕವಾದಂತಹ ಎಷ್ಟೋ ಪುಣ್ಯಕ್ಷೇತ್ರಗಳ ಸಂದರ್ಶನ, ಧಾರ್ಮಿಕ ಕಲಾಪಗಳು, ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಳ್ಳುವುದರಿಂದ ಈ ಮಕರ ರಾಶಿಯವರಿಗೆ ಎಷ್ಟೋ ಒಳ್ಳೆಯ ಫಲ, ಅಂದರೆ ಗ್ರಹದೋಷ ನಿವಾರಣೆಯಾಗಿ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ. ಅದರಿಂದ ಮುಚ್ಚಿ ಹೋದಂಥ ನಿಮಗೆ ಏನು ಮಾಡಬೇಕು ಅನ್ನತಕ್ಕಂಥ ಗೊತ್ತಾಗಲ್ಲ, ಅಯೋಮಯ ಆಗಿಬಿಡುತ್ತೆ. ಅಂತಹ ಸಮಯದಲ್ಲಿ ಯಾವುದೊಂದು ದೇವರ ಕೆಲಸವನ್ನು, ಪೂಜೆ, ಪ್ರಾರ್ಥನೆಯನ್ನು ಮಾಡಿದರೆ ಅಂತಹ ಸಮಯದಲ್ಲಿ ಅದು ಮುಚ್ಚಿರತಕ್ಕಂತಹ ದಾರಿ ನಿಮಗೆ ಸುಲಲಿತವಾಗಿ ಕಾಣಿಸುತ್ತೆ. ಆ ಮೂಲಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಒಳ್ಳೆಯ ಅಂಶಗಳು ಕೂಡ ಇದೆ, ಮಿಶ್ರ ಫಲಗಳು ಅಂತಲೇ ಹೇಳಬೇಕಾಗತ್ತೆ. ಅದರಿಂದ ಶನಿಯನ್ನು ವಿಶೇಷವಾಗಿ ಶನಿ ಪ್ರಾರ್ಥನೆಯನ್ನು ಶನಿವಾರ ದಿವಸ ಆಂಜನೇಯ ದೇವಾಲಯದಲ್ಲಿ ಪೂಜೆ ಮಾಡತಕ್ಕಂಥದ್ದು, ಶುಕ್ರವಾರದ ದಿವಸ ಸಂಧ್ಯಾಕಾಲದಲ್ಲಿ ದೇವಿ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು, ಪ್ರತಿನಿತ್ಯವೂ ವಿಷ್ಣು ಸಹಸ್ರನಾಮವನ್ನು ಹೇಳತಕ್ಕಂಥದ್ದು, ಆರ್ಥಿಕ ಹಣಕಾಸಿನ ಸಮಸ್ಯೆ ಯಾರಿಗೆ ಇದೆ ಅವರು ಕನಕದಾರ ಸ್ತೋತ್ರವನ್ನು ಹೇಳಿ, ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ, ಇವುಗಳನ್ನು ನೀವು ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡುವುದರಿಂದ ಎಷ್ಟೇ ದೋಷಗಳಿದ್ದರೂ ಕೂಡ ದೋಷಗಳನ್ನೆಲ್ಲ ಹೊಡೆದಾಕತಕ್ಕಂತಹ ಶಕ್ತಿ ವಿಶೇಷವಾಗಿ ಅಂತಹ ಮಂತ್ರಗಳಿಗಿರುತ್ತೆ. ಅದರಲ್ಲೂ ಎಳ್ಳು ದಾನವನ್ನು ನೀವು ಶನಿವಾರದ ದಿವಸ ಎಳ್ಳನ್ನು ದಾನವಾಗಿ ಕೊಡಿ. ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನೇ ಹಚ್ಚತಕ್ಕಂಥದ್ದು ಒಳ್ಳೆಯದು. ತೈಲ ದೀಪ, ತೈಲ ಅಂತ ಹೇಳ್ತಾರೆ. ಅದರ ಒಂದು ದೀಪ, ಒಂದು ಎಣ್ಣೆಯನ್ನು ಹಾಕಿಯೇ ದೀಪವನ್ನು ಹಚ್ಚತಕ್ಕಂಥದ್ದನ್ನು ಪ್ರತಿನಿತ್ಯವೂ ಕೂಡ ಮಾಡಿಕೊಂಡು ಬನ್ನಿ. ಹೇಗಿದ್ದರೂ ಮನೆಯಲ್ಲಿ ದೀಪ ಹಚ್ತಿರಲ್ಲ, ಅದಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ನಿಮ್ಮ ರಾಶಾಧಿಪತಿ ಶನಿ ಆಗಿರೋದು ಅವನಿಗೆ ಪ್ರೀತಿಕರವಾಗಿರತಕ್ಕಂತಹ ಧಾನ್ಯ, ಅವನು ಅಧಿಷ್ಠಾನ ಇರತಕ್ಕಂತಹ ಧಾನ್ಯ ಅದು ಎಳ್ಳಾಗಿರೋದು, ಅದರ ಎಣ್ಣೆಯಲ್ಲಿ ನಾವು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಜೂನ್ ನಂತರದಲ್ಲಿ ಅಕ್ಟೋಬರ್ ಒಳಗಡೆ ಅಂತಹ ಪ್ರಯತ್ನ ಸಫಲತೆಯನ್ನು ಕೊಡುತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು ಏನಾದರೂ ಇದ್ದರೆ ಪ್ರಾರಂಭದಲ್ಲಿ ವಿಫಲತೆ ಆದರೂ ಕೂಡ ನೀವು ಅಂತಿಮ ಹಂತದಲ್ಲಿ ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂತಹದ್ದು ಕೂಡ ನಾವು ನೋಡ್ಬೋದು. ಹೀಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವು ಮೈನಸ್ ಪಾಯಿಂಟ್ ಇದ್ದರೆ ಕೆಲವೊಂದು ವಿಚಾರದಲ್ಲಿ ಪ್ಲಸ್ ಪಾಯಿಂಟು ಕೂಡ ಇದೆ. ಅದರಿಂದ ಯಾವುದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ನೋಡಿ ಗೊಂದಲ ಉಂಟಾದಾಗ ಹಿರಿಯರ ಮಾರ್ಗದರ್ಶನವನ್ನು, ಆತ್ಮೀಯರ ಸ್ನೇಹಿತರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಿಮ್ಮ ಮುಂದುವರಿದರೆ ಮಕರ ರಾಶಿಯವರಿಗೆ ನೂತನವಾದಂತಹ ಫಲ ಸಿಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.